ಜೋರಾಗಿ ಮಳೆ ಬೀಳುತ್ತಾ ಇರುತ್ತದೆ. ಅನಾಮಿಕಾ ತನ್ನ 3 ಮಕ್ಕಳಾದ ನವ್ಯ, ಭವ್ಯ, ಹರೀಶರನ್ನು ಕರೆದುಕೊಂಡು ಮಳೆಯಲ್ಲಿ ನೆನೆದುಕೊಂಡು ಹೋಗುತ್ತಾ ಇರ್ತಾಳೆ. ಇಷ್ಟರಲ್ಲಿ ಆಕೆಗೆ ಒಂದು ದೊಡ್ಡ ಮರ ಕಾಣಿಸುತ್ತದೆ. ಆಕೆ ಆ ಮರದ ಹತ್ರ ಹೋಗ್ತಾಳೆ. ಮಕ್ಕಳನ್ನು ಅಲ್ಲೇ ನಿಲ್ಲಿಸಿ ಅವರ ಹತ್ರ, ಮಕ್ಕಳೇ ನೀವಿಲ್ಲೇ ಇರಿ, ನಾನು ಈಗಲೇ ಬರ್ತೀನಿ ಎಂದು ಓಡಿಕೊಂಡು ಹಿಂದಕ್ಕೆ ಹೋಗುತ್ತಾಳೆ. ಅಲ್ಲಿ ಒಂದು ಕಡೆ ಒಬ್ಬ ವ್ಯಕ್ತಿ ಕಾಣಿಸುತ್ತಾನೆ. ಅವನ ಹತ್ತಿರ ಕೆಲವು ಗುದ್ದಲಿ ಹಾರೆಗಳಿರುತ್ತವೆ. ಅವನ ಹತ್ರ, ಅಯ್ಯ ನಿಮ್ಮ ಹತ್ರ ಇರುವ ಹಾರೆ ಗುದ್ದಲಿ ನಂಗೆ ಕೊಡ್ತೀರಾ? ನಾನು ಈಗಲೇ ತಂದು ಕೊಡ್ತೀನಿ ಎಂದು ಬೇಡಿಕೊಳ್ಳುತ್ತಾಳೆ. ಅವನು ಸರಿ ಎಂದು ಹೇಳಿ ಅದನ್ನ ಕೊಡುತ್ತಾ, ಬೇಗ ತೆಗೆದುಕೊಂಡು ಬಾಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಆಕೆ ಸರಿ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಮತ್ತೆ ತಿರುಗಿ ಆ ಮರದ ಹತ್ತಿರಕ್ಕೆ ಬರುತ್ತಾಳೆ. ಆ ಮರಕ್ಕೆ ದೊಡ್ಡ ಪೊಟರೆಯ ಹಾಗೆ ಏರ್ಪಾಟು ಮಾಡಿ ಅದರಲ್ಲಿ ಮಕ್ಕಳನ್ನು ಇಡಬಹುದು ಎಂದು ಅವಳ ಉದ್ದೇಶ. ಅದಕ್ಕೆ ಆಕೆ ಮರವನ್ನು ಹಾರೆಯಿಂದ ಸ್ವಲ್ಪ ಸ್ವಲ್ಪ ಕೆತ್ತುತ್ತಾ ಪೊಟರೆ ಹಾಗೆ ಏರ್ಪಾಟು ಮಾಡುತ್ತಾಳೆ. ಇಷ್ಟರಲ್ಲಿ ಮಳೆ ಕೂಡ ನಿಂತು ಹೋಗುತ್ತದೆ. ಆಗ ಅಲ್ಲಿಯೇ ಹೋಗುತ್ತಾ ಇರುವ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನೆಲ್ಲ ನೋಡಿ ಅವಳ ಹತ್ರ, ಯಾರಮ್ಮ ನೀನು, ಹೀಗೆ ರೋಡ್ ಪಕ್ಕದಲ್ಲಿರುವ ಮರನ ಕಡಿತಾ ಇದ್ಯಾ? ಅನಾಮಿಕಾ ಭಯಪಡುತ್ತಾ, ಇಲ್ಲ ರೀ, ನಾನು ಈ ಮರನ ನಾಶ ಮಾಡ್ತಾ ಇಲ್ಲ, ನಾನು ಇಲ್ಲಿ ಇರೋದಕ್ಕೆ ಮನೆ ಏರ್ಪಾಟು ಮಾಡ್ತಾ ಇದ್ದೀನಿ ಎಂದು ಅನಾಮಿಕಾ ಉತ್ತರ ಹೇಳುತ್ತಾಳೆ. ಆಗ ಅವನು ಸ್ವಲ್ಪ ಆಶ್ಚರ್ಯದಿಂದ, ಏನು, ಇಲ್ಲಿ ಇರೋದಕ್ಕೆ ನೀನು ಮನೆ ಏರ್ಪಾಟು ಮಾಡ್ತಾ ಇದೀಯಾ? ಯಾಕೆ, ನಿಂಗೆ ಮನೆ ಇಲ್ವಾ ಏನು? ದಯವಿಟ್ಟು ನಾನು ಇನ್ನೂ ಹೆಚ್ಚಿನ ಪ್ರಶ್ನೆ ಕೇಳಿ ಕಷ್ಟ ಕೊಡಬೇಡಿ, ನನ್ನನ್ನು ಬಿಟ್ಟು ಬಿಡಿ ಎಂದು ಅಳುತ್ತಾ ಇರುತ್ತಾಳೆ. ಆಕೆಯ ಪರಿಸ್ಥಿತಿ ಏನು ಅನ್ನುವುದು ಸ್ವಲ್ಪವರೆಗೂ ಅರ್ಥ ಮಾಡಿಕೊಂಡ ಅವನು ಆಕೆ ಯಾರು ಏನು ಅನ್ನುವ ವಿವರವನ್ನು ಕೇಳಿಕೊಂಡು ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಸರಾಸರಿ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿರುವ ಕಾನ್ಸ್ಟೇಬಲ್ ಹತ್ತಿರ ಅನಾಮಿಕಳ ವಿವರಗಳನ್ನು ಹೇಳಿ ಅವರ ಅತ್ತೆನ ಗಂಡನ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಅವನು ಸರಿ ಎಂದು ಹೇಳಿ ಅಲ್ಲಿಂದ ಶಾರದಾ ಅವರ ಮನೆಗೆ ಹೋಗುತ್ತಾನೆ. ಶಾರದಾ ಅವನನ್ನು ನೋಡಿ ಬಹಳ ಗಾಬರಿಯಾಗುತ್ತಾಳೆ. ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ, ಅನಾಮಿಕಾ ಖಚಿತವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೆ, ಅದಕ್ಕೆ ಪೊಲೀಸರು ಬಂದಿದ್ದಾರೆ, ಇನ್ನು ನಮ್ ಕೆಲಸವೆಲ್ಲ ಆಗಿ ಹೋಯ್ತು ಎಂದು ಬಹಳ ಗಾಬರಿಯಾಗುತ್ತಾ ಇರುತ್ತಾಳೆ. ನಿಮ್ಮನ್ನು SI ಕರ್ಕೊಂಬನ್ನಿ ಅಂತ ಇದ್ದಾರೆ, ವಿವರವನ್ನೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೇ ಹೇಳ್ತಾರೆ, ದಯವಿಟ್ಟು ನಾನೇನೋ ಪ್ರಶ್ನೆ ಕೇಳಬೇಡಿ. ಸರಿ, ಹಾಗಾದ್ರೆ ರಮೇಶ್ ಬಾರೋ, ನಿಮ್ಮ ಅಪ್ಪನು ಕೂಡ ಬಾ ಅನ್ನು ಎಂದು ಅಂದಿದ್ದರಿಂದ ಇನ್ನು ಸರಿ ಎಂದು 3 ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ. ಅನಾಮಿಕಾ ಯಾರು ಎಂದು ಪೊಲೀಸ್ ಅಧಿಕಾರಿ ಶಾರದಳನ್ನು ಕೇಳುತ್ತಾನೆ. ಅನಾಮಿಕಾ ನಮ್ ಸೊಸೆರಿ, ಏನ್ ನಡೀತೋ ಎಂದು ಶಾರದಾ ಪ್ರಶ್ನಿಸುತ್ತಾಳೆ. ಆಗ ಅವನು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ. ಆಕೆ ಯಾಕೆ ಹಾಗೆ ಮಾಡುತ್ತಿದ್ದಾಳೋ ವಿವರ ನೀವೇ ಹೇಳಬೇಕು ಎಂದು ಗಟ್ಟಿಯಾಗಿ ಕೇಳುತ್ತಾನೆ. ಆ ಮಾತಿಗೆ ಭಯಪಟ್ಟ ಶಾರದಾ, ಪ್ರತಿ ಮನೆಯಲ್ಲ ಇರೋ ಕಷ್ಟನೇ ರೀ, ವರದಕ್ಷಿಣೆ ತಗೊಂಡ್ಬಂದಿಲ್ಲ, ಅವಳ ತಂದೆ ತಾಯಿ ಕೂಡ ಸತ್ತೋಗಿದ್ದಾರೆ, ಹೋಗ್ತಾ ಹೋಗ್ತಾ ಎಷ್ಟೋ ಸಾಲ ಮಾಡಿದ್ದಾರೆ, ಇರೋ ಮನೆ ಕೂಡ ಮಾರಿದ್ದಾರೆ, ಈಗ ಅದೇನೋ ಒಂಟಿ ಹೆಣ್ಣು ಮಗಳು, ಮಗನಿಗೆ ಕೆಲಸ ಹೊಟ್ಟೋಗಿದೆ, 3 ಮಕ್ಕಳನ್ನು ಅವನು ನೋಡ್ಕೊಳ್ಳೋದು ಬಹಳ ಕಷ್ಟವನ್ನಿಸ್ತಾ ಇದೆ, ನನ್ ಗಂಡ ಒಬ್ಬನೇ ಕಷ್ಟಪಟ್ರೆ ಎಲ್ರು ಕುತ್ಕೊಂಡು ತಿಂತಾ ಇದ್ದೀವಿ ರೀ, ಅದಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಬದುಕೋ ಅಂತ ಹೊರಗೆ ಕಳಿಸ್ಬಿಟ್ಟೆ. ಆ ಮಾತನ್ನು ಕೇಳುತ್ತಲೇ SIಗೆ ಬಹಳ ಕೋಪ ಬರುತ್ತೆ. ಚಿಕ್ಕ ಮಕ್ಕಳ ಜೊತೆ ಸಹ ಹೊರಗೆ ಹೋಗು ಅಂತ ನೀನು ಹೇಗೆ ಹೇಳಬಲ್ಲೆ? ದೊಡ್ಡ ಕತ್ತೆ ಹಾಗೆ ನಿನ್ ಮಗ ಇದಾನಲ್ಲ, ಅವನನ್ನ ಕೂಲಿನಲ್ಲಿ ಮಾಡ್ಕೋ ಅಂತ ಹೇಳ್ಬೋದಲ್ಲ. ಆ ಮಾತನ್ನು ಕೇಳುತ್ತಲೇ ಶಾರದಾ, ನನ್ ಮಗ ತುಂಬಾ ಓದ್ಕೊಂಡಿದ್ದಾನೆ, ಅಂತ ಕೆಲಸ ಮಾಡೋದು ಅವನಿಗೆ ನಿಜಕ್ಕೂ ಬರಲ್ಲ ರೀ. ಸೊಂಟ ಬಗ್ಸಿದ್ರೆ ಎಲ್ಲ ಕೆಲಸ ಅದೇ ಬರುತ್ತೆ, ಹುಟ್ಟಿನಿಂದ ಯಾರು ಏನು ಕಲ್ತ್ಕೊಂಡು ಬರಲ್ವಲ್ಲ. 2 ದಿನ ಹೋದ್ರೆ 3ನೇ ದಿನ ಅದೇ ಅಭ್ಯಾಸವಾಗುತ್ತೆ. ಮರ್ಯಾದೆಗೆ ಅವರನ್ನ ಮನೆ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನೀವು ಕೂಡ ಅದೇ ಮರದ ಕೆಳಗೆ ಸಂಸಾರವಿರಬೇಕು ಎಂದು SI ಅನ್ನುತ್ತಾನೆ. ಆ ಮಾತಿಗೆ ಶಾರದೆ ಏನು ಮಾತನಾಡದೇ ಇರುತ್ತಾಳೆ. ಏನಯ್ಯ, ಕಟ್ಕೊಂಡ ಹೆಂಡತಿ ಮಕ್ಕಳನ್ನ ಬಿಡ್ಬೇಕು ಅಂತ ನಿಂಗೆ ಹೇಗನ್ನಿಸ್ತು? ನಿಮ್ಮಮ್ಮನ ಮಾತನ್ನ ಕೇಳಿ ನೀನು ಬಹಳ ತಪ್ಪು ದಾರಿ ಹಿಡಿತಾ ಇದೀಯ. ಅವ್ರು ಇದ್ರೇನೆ ನಿನಗೆ ಗೌರವವಿರುತ್ತೆ, ಇಲ್ಲ ಅಂದ್ರೆ ಇಲ್ಲ, ಅರ್ಥವಾಯ್ತಾ ಎಂದು SI ಅನ್ನುತ್ತಾನೆ. ಆಗ ರಮೇಶ್ ಬಹಳ ದುಃಖದಿಂದ, ನಮ್ಮಮ್ಮನ ಮಾತನ್ನು ನಾವು ಇಲ್ಲ ಅಂತ ಅನ್ನಲಾರೆವು ಸರ್, ನನ್ನ ಹೆಂಡತಿ ಜೊತೆ ಹೊರಟು ಹೋಗ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀನಿ, ಅದಕ್ಕೆ ಬಟ್ಟೆ ಕೂಡ ಜೋಡಿಸ್ಕೊಂಡಿದ್ದೀನಿ. ಆ ವಿಷಯ ಹೇಗೆ ಹೇಳ್ಬೇಕು ಅರ್ಥವಾಗದೆ ತಡವರಿಸ್ತಾ ಇದ್ರೆ ನೀವು ಇಲ್ಲಿಗೆ ಕರ್ಕೊಂಬಂದ್ರಿ. ಈಗ ನನ್ಗೆ ತುಂಬಾ ಸಂತೋಷವಾಗಿದೆ, ನಮ್ಮಮ್ಮಂಗೆ ಧೈರ್ಯವಾಗಿ ಈ ವಿಷಯ ಹೇಳಿ ಹೊರಟೋಗ್ತೀನಿ ಎಂದು ತಾಯಿ ಹತ್ತಿರ, ಅಮ್ಮ ನಾನು ನನ್ನ ಹೆಂಡತಿ ಹತ್ರ ಹೋಗ್ತಾ ಇದ್ದೀನಿ, ತುಂಬಾ ಸಂಪಾದಿಸಿದ ನಂತರನೇ ನಿನ್ನ ಹತ್ರ ಬರ್ತೀನಿ, ಅಲ್ಲಿಯವರೆಗೂ ಬರಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅರೆ, ನನ್ ಬಿಟ್ಟು ಹೊರಟು ಹೋಗ್ಬೇಡವೋ ಎಂದು ಕರೆಯುತ್ತಾ ಇರುತ್ತಾಳೆ. ಇಷ್ಟು ದಿನಕ್ಕೆ ನಿನ್ನ ಮಗ ಒಂದು ಜವಾಬ್ದಾರಿಯುಳ್ಳ ಗಂಡ ಅನಿಸ್ಕೊಂಡ, ನಿನ್ ಮಾತನ್ ಕೇಳಿದ್ರೆ ಅವನ ಸಂಸಾರ ಹಾಳಾಗುತ್ತೆ, ಒಳ್ಳೆ ಕೆಲಸ ನಡೀತು ಎಂದು ಅನ್ನುತ್ತಲೇ SI ಅವರ ಹತ್ರ ಪ್ರಸಾದ್ ಹೀಗಂತಾನೆ, ಸಾರ್ ನೀವು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ನನ್ನ ಹೆಂಡತಿಯೇ ನನ್ನ ಸೊಸೆಗೆ ಬಹಳ ಕಷ್ಟ ಕೊಡ್ತಾ ಇದ್ಲು,
ವರದಕ್ಷಿಣೆಗಾಗಿ ಹಿಂಸೆ ಕೊಡ್ತಾ ಇದ್ಲು. ಅವಳ ಕಷ್ಟನ ತಪ್ಪಿಸ್ಲಿಕ್ಕಾಗಿ ನಾನೇ ಹೊರಟು ಹೋಗು ಅಂತ ಹೇಳ್ದೆ. ತಿಂಗಳು ದುಡ್ಡು ಅವ್ರಿಗೆ ಬೇಕಾದ ಸಾಮಾನು ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆ ಮಾತನ್ನು ಕೇಳಿ ಎಸ್ಐ, ಈಗ ನಿಮ್ ಮಗ ಕೂಡ ಅವಳ ಹತ್ರನೇ ಇದ್ದಾನಲ್ಲ, ಅವರು ಜಾಗ್ರತೆಯಲ್ಲಿ ಅವರಿರ್ತಾರೆ, ನೀವೇನು ದುಃಖ ಪಡಬೇಡಿ ಎಂದು ಹೇಳುತ್ತಾನೆ. ಅದಕ್ಕೆ ಅವರು ಸರಿ ಎನ್ನುತ್ತಾರೆ. ಇನ್ನು ಎಸ್ಐ ಕೊನೆಯದಾಗಿ, ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಕೆಗೆ ಹಿಂಸೆ ಕೊಟ್ರೆ ಗೃಹ ಹಿಂಸೆ ಕಾಯ್ದೆ ಅಡಿ ಕೇಸ್ ಹಾಕಿ ಜೈಲಿಗೆ ಹಾಕ್ತೀನಿ, ಜಾಗ್ರತೆ, ಇನ್ನು ಹೋಗಿ ಎಂದು ಎಸ್ಐ ಎಂದಿದ್ದರಿಂದ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇದು ಹೀಗಿರುವಾಗ ರಮೇಶ್ ಸರಾಸರಿ ಅನಾಮಿಕಳ ಹತ್ರಕ್ಕೆ ಹೋಗಿ ಆಕೆ ಜೊತೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ. ಹೋಗ್ಲಿ ಬಿಡಿ, ಆ ಪೊಲೀಸ್ ಆಫೀಸರು ನಿಮ್ಮನ್ನ ನನ್ನನ್ನ ಒಂದು ಮಾಡಿದ್ರು. ಈಗ ಮಕ್ಕಳನ್ನು ಹೇಗೆ ಬದುಕಿಸ್ಬೇಕು ಅಂತ ಆಲೋಚಿಸ್ಬೇಕು ರೀ. ಸ್ವಲ್ಪ ದಿನ ನಾವು ಇಲ್ಲೇ ಇದ್ದು ಸ್ವಲ್ಪ ದುಡ್ಡು ಸಂಪಾದಿಸಿದ ನಂತರ ಯಾವ್ದಾದ್ರು ಮನೆಗೆ ಹೋಗೋಣ, ಅಲ್ಲಿವರೆಗೂ ಮಕ್ಕಳನ್ನ ಜಾಗ್ರತೆಯಿಂದ ನೋಡ್ಕೊಳ್ಳೋಣ ಎಂದು ರಮೇಶ್ ಅನ್ನುತ್ತಾನೆ. ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ. ಇಬ್ಬರು ಕೂಡ ಮಕ್ಕಳನ್ನ ಅಲ್ಲಿಯೇ ಇಟ್ಟು ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಬಂದ ದುಡ್ಡಿನಿಂದ ಅಲ್ಲಿಯೇ ನಿವಾಸಿಸುತ್ತಾ ಇರುತ್ತಾರೆ. ಅಲ್ಲೇ ಅಡುಗೆ ಮಾಡೋದು, ಅಲ್ಲೇ ತಿನ್ನೋದು, ಮಳೆಯಾದರೂ ಬಿಸಿಲಾದರೂ ಸರಿ ಅಲ್ಲೇ ಇರುತ್ತಾರೆ. ಸರಿಯಾಗಿ ಒಂದು ವಾರದ ನಂತರ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರುತ್ತಾನೆ. ಅವನು ಅವರನ್ನು ನೋಡಿ ಅನಾಮಿಕಳ ಹತ್ರ, ನೀವಿನ್ನೂ ಇಲ್ಲ ಇದ್ದೀರಾ? ನಾನಿನ್ನು ಯಾವಾಗಲೂ ಎಲ್ಲೋ ಒಂದು ಕಡೆ ಒಳ್ಳೆ ಮನೆ ತಗೊಂಡು ಹೊರಟೋಗಿದ್ದೀರಾ ಅನ್ಕೊಂಡೆ. ಪ್ರಸ್ತುತಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲಲ್ಲ ರೀ, ಅದಕ್ಕೆ ಇಲ್ಲೇ ಇದ್ದೀವಿ. ದುಡ್ಡು ಬಂದ ನಂತರ ಎಲ್ಲಾದ್ರೂ ಹೋಗ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀವಿ. ನಾನು ಒಂದು ವಾರದಿಂದ ಇಲ್ಲಿಲ್ಲ, ಇಲ್ಲ ಅಂದ್ರೆ ಯಾವಾಗಲೂ ನಿಮ್ಮನ್ನ ಬೇರೆ ಕಡೆಗೆ ಕಳಿಸ್ತಾ ಇದ್ದೆ. ಮತ್ತೇನು ಪರವಾಗಿಲ್ಲ, ಈಗ ರಮೇಶ್ಗೆ ಒಂದು ಕಡೆ ಕೆಲಸ ನೋಡಿದ್ದೀನಿ, ಇನ್ನು ಅಲ್ಲಿಗೆ ಹೋದ್ರೆ ನಿಮ್ಮ ಕಷ್ಟ ತೀರಿ ಹೋದ ಹಾಗೆ. ಆ ಮಾತನ್ನು ಕೇಳುತ್ತಲೇ ರಮೇಶ್ ಬಹಳ ಸಂತೋಷ ಪಡುತ್ತಾನೆ. ತಪ್ಪದೇ ಹೋಗ್ತೀನಿ ಸರ್, ಎಲ್ಲೋ ಹೇಳಿ ಎಂದು ಅಂದಿದ್ದರಿಂದ ಇಂತಹ ಕಡೆ ಎಂದು ಅಡ್ರೆಸ್ ಹೇಳುತ್ತಾರೆ ಆ ಪೊಲೀಸ್ ಆಫೀಸರ್. ಅವನು ಬಹಳ ಸಂತೋಷದಿಂದ ಆಗಿಂದಾಗಲೇ ರೆಡಿಯಾಗಿ ಅಲ್ಲಿಗೆ ಹೋಗುತ್ತಾನೆ. ರಮೇಶ್ ಇಂಟರ್ವ್ಯೂ ಪೂರ್ತಿಯಾಗುವುದು, ಕೆಲಸ ಬರುವುದು ಎರಡೂ ಒಂದೇ ದಿನ ನಡೆದು ಹೋಗುತ್ತದೆ. ಕೆಲಸ ಬಂದ ತಕ್ಷಣ ಬಹಳ ಸಂತೋಷದಿಂದ ಮತ್ತೆ ತಿರುಗಿ ಅನಾಮಿಕಳ ಹತ್ರಕ್ಕೆ ಬರುತ್ತಾನೆ. ಅನಾಮಿಕಳ ಹತ್ತಿರ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ. ಅನಾಮಿಕ ಬಹಳ ಸಂತೋಷಿಸುತ್ತಾಳೆ. ಬಹಳ ಸಂತೋಷವಾಗಿದೆ ರೀ ನಂಗೆ. ನಾವು ಆ ಪೊಲೀಸ್ ಅಧಿಕಾರಿಗೆ ಬಹಳ ಕೃತಜ್ಞತೆ ಹೇಳ್ಕೋಬೇಕು. ಯಾಕೆಂದ್ರೆ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ. ಈಗ ನಾವು ಇರೋದಕ್ಕೆ ಒಂದು ಮನೆ ಕೂಡ ಇದೆ. ಒಂದು ಅಡ್ರೆಸ್ ಹೇಳಿ ಹೋಗಿದ್ದಾರೆ ರೀ, ಇನ್ನು ನಾವು ಅಡ್ರೆಸ್ಗೆ ಹೋಗೋದೇ ತಡ. ಆ ಏನು ಬಹಳ ಒಳ್ಳೆಯವರ ಹಾಗಿದ್ದಾರೆ. ಇನ್ನು ಮಕ್ಕಳನ್ನು ಕರ್ಕೊಂಡು ನಾವು ಮನೆಗೆ ಹೋಗೋಣ ಎಂದು ಅನ್ನುತ್ತಾನೆ ರಮೇಶ್. ಇನ್ನು ಬಹಳ ಸಂತೋಷದಿಂದ ಅನಾಮಿಕಾ ತನ್ನ ಮಕ್ಕಳ ಹತ್ರ, ಮಕ್ಕಳೇ, ನಾವು ಇನ್ನು ಪ್ರಶಾಂತವಾಗಿ ಇಲ್ಲಿಂದ ಮನೆಗೆ ಹೋಗೋಣವಾ? ಬಹಳ ಸಂತೋಷವಾಗಿದೆ ಅಮ್ಮ, ಹೋಗೋಣ ಅಮ್ಮ. ಇಲ್ಲಿ ನಿಜಕ್ಕೂ ಏನು ಚೆನ್ನಾಗಿಲ್ಲ, ಬೇಗ ಹೋಗೋಣ ಅಮ್ಮ. ಹೌದು ಅಮ್ಮ, ಬೇಗ ಹೋಗೋಣ. ಅಂದ್ರೆ ನಾವು ಹೊಸ ಮನೆಗೆ ಹೊರಟು ಹೋಗ್ತಾ ಇದೀವಿ ಅನ್ನೋ ಮಾತು. ಅಪ್ಪಂಗೆ ಕೆಲಸ ಬಂದಿದೆ, ನಾವು ಕೂಡ ಸಂತೋಷವಾಗಿ ಈ ಮರಕ್ಕೆ ಬಾಯಿ ಹೇಳಿ ಹೊರಟು ಹೋಗ್ತಾ ಇದೀವಿ ಎಂದು ಸಂತೋಷದಿಂದ ಎಲ್ಲರೂ ಸೇರಿ ಹೊಸ ಮನೆಗೆ ಬಾಡಿಗೆಗೆ ಹೋಗುತ್ತಾರೆ. ಅಲ್ಲಿ ಓನರ್ ಶಾಂತಮ್ಮ ಅವರ ಹತ್ರ ಮಾತಾಡ್ತಾಳೆ. ನಮ್ಮ ಹುಡ್ಗ ಎಲ್ಲ ವಿಷಯ ಹೇಳಿದ್ದಾರಮ್ಮ, ಅವನು ನನಗೆ ವರಸೆಯಲ್ಲಿ ಅಳಿಯನಾಗ್ತಾನೆ, ಬಹಳ ಒಳ್ಳೆಯವನು. ನೀವು ನನಗೆ ಅಡ್ವಾನ್ಸ್ ಕೂಡ ಕೊಡಬೇಕಾದ ಅಗತ್ಯವಿಲ್ಲ. ಹೀಗೆ ಒಂದು ತಿಂಗಳ ನಂತರ ಬಾಡಿಗೆ ಕೊಡಿ, ಪರವಾಗಿಲ್ಲಮ್ಮ. ಏನೇನಾದ್ರೂ ಇಲ್ಲಿಗೆ ಬಂದಿದ್ದಕ್ಕೆ ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಆ ಮಾತನ್ನು ಕೇಳಿ ಅವರು ಮತ್ತಷ್ಟು ಸಂತೋಷ ಪಡುತ್ತಾರೆ. ಆ ನಂತರ ಅವರು ಸಾಮಾನುಗಳನ್ನು ಜೋಡಿಸಿಕೊಂಡು ಗೃಹ ಪ್ರವೇಶ ಮಾಡುತ್ತಾರೆ. ಸಂತೋಷದಿಂದ ಅಲ್ಲಿಯೇ ಇರುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ರೆ ಅನಾಮಿಕಾ ಶಾಂತಮ್ಮನ ಜೊತೆ ಸೇರಿ ಅಡಿಗೆ ಮಾಡೋದಕ್ಕೆ ಹೋಗುತ್ತಾಳೆ. ಹಾಗೆ ಗಂಡ ಹೆಂಡತಿಯರಿಬ್ಬರು ಸಂಪಾದಿಸಿದ ದುಡ್ಡಿನಿಂದ ಕುಟುಂಬವನ್ನು ಮುಂದಕ್ಕೆ ಸಾಗಿಸುತ್ತಾರೆ. ಅವರ ಮಕ್ಕಳು ಚೆನ್ನಾಗಿ ಸ್ಕೂಲಲ್ಲಿ ಓದ್ಕೋತಾ ಇರ್ತಾರೆ. ಈ ವಿಧದಿಂದ ಅನಾಮಿಕಾ ಮರದ ಕೆಳಗೆ ಸಂಸಾರ ಒಂದು ಒಳ್ಳೆಯ ವ್ಯಕ್ತಿಗೆ ಪರಿಚಯ ಮಾಡಿ ಒಳ್ಳೆ ಜೀವನ ಮಾರ್ಗಕ್ಕೆ ನಡೆಸುತ್ತದೆ. ಇಂತಹ ಒಳ್ಳೆ ಕಥೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅತ್ತೆ ಶಾರದಾ ಬಹಳ ಗಾಬರಿಯಿಂದ ರಮೇಶನ ರೂಮಿನ ಬಾಗಿಲು ಹೊಡಿತಾ ಇರ್ತಾಳೆ. ಅರೆ ರಮೇಶು, ಬೇಗ ಬಾಗಿಲು ತೆಗಿಯೋ. ಓ ರಮೇಶು, ಬೇಗ ಬಾಗಿಲು ತೆಗಿ. ಒಳಗಡೆ ಇರುವ ರಮೇಶ್ ಬಹಳ ಗಾಬರಿಯಿಂದ ಬಾಗಿಲು ತೆಗಿತಾನೆ. ಏನಾಯ್ತಮ್ಮ, ಯಾಕೆ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ಯಾ? ಒಂದ್ಸಲ ಹಿತ್ತಲೇ ನೋಡು, ನಿಜಕ್ಕೂ ಏನ್ ನಡೀತಾ ಇದೆಯೋ. ಅವನು ಬಹಳ ಗಾಬರಿಯಿಂದ ಮಹಡಿ ಮೇಲಿಂದ ಹಿತ್ತಲಿಗೆ ಬರುತ್ತಾನೆ. ಅಲ್ಲಿ ಅನಾಮಿಕಾ ಅವನಿ ಇಬ್ಬರು ಜಗಳವಾಡ್ತಾ ಇರ್ತಾರೆ. ಅಮ್ಮ, ಅವರಿಬ್ರು ಯಾಕೆ ಜಗಳ ಮಾಡ್ತಿದಾರಮ್ಮ? ಏನು ಇಲ್ವೋ, ನಿನ್ನೆ ಪಕ್ಕದ ಮನೆ ಹೆಂಗಸಿಗೆ ಇವರು ಮಾಡಿದ ಮಾವಿನಕಾಯಿ ಬಿರಿಯಾನಿ ಕೊಟ್ಟಿದ್ರು, ಅದು ತಿಂದು ಚೆನ್ನಾಗಿಲ್ಲ ಅಂತ ಹೇಳಿದ್ಲು. ನಾನು ಅದೇ ವಿಷಯ ಈ ದಿನ ಅವ್ರ ಜೊತೆ ಕೂತ್ಕೊಂಡು ಹಾಗೆ ಹೇಳಿದೆ. ನೀನಂದ್ರೆ ನೀನೇ ಚೆನ್ನಾಗಿ ಮಾಡಲ್ಲ ಅಂತ ಒಬ್ಬರ ಮೇಲೆ ಒಬ್ರು ಜಗಳವಾಡ್ತಾ ಇಬ್ರು ಒಬ್ರು ಜುಟ್ಟು ಒಬ್ರು ಇಟ್ಕೊಂಡು ಹೊಡ್ಕೊಳ್ಳೋ ತನಕ ಬಂದಿದ್ದಾರೆ. ಇನ್ನು ನಾನು ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ, ಅದಕ್ಕೆ ನಿನ್ನ ಕರೆಯೋಣ ಅಂತ ಬಂದೆ. ಇಷ್ಟರಲ್ಲಿ ಅವನಿ ಗಂಡ ಸುರೇಶ್ ಅಲ್ಲಿಗೆ ಬರ್ತಾನೆ.
ಅಣ್ಣಯ್ಯ, ಅವ್ರ ಮಧ್ಯದಲ್ಲಿ ಹೋಗ್ಬೇಡ, ನನ್ನನ್ನ ಚಿತ್ತಾಗಿ ಮಾಡಿ ಬಿಸಾಕಿದ್ದಾರೆ. ಅದಕ್ಕೆ ಹೊಡೆದ್ಲು ಅಂದ್ರೆ ಓಕೆ, ತಾಯಿ ಅಂತೇಳಿ ಹೊಡೆದ್ಲು ಅನ್ಬೋದು, ನನ್ನ ಹೆಂಡತಿ ಕೂಡ ಸಮಯ ನೋಡಿ ನನ್ನನ್ನು ಹೊಡೆದು ಬಿಸಾಕಿದ್ಲಣ್ಣಯ್ಯ. ಆ ಮಾತನ್ನ ಕೇಳುತ್ತಲ್ಲ ರಮೇಶ್, ಅಮ್ಮ ನೋಡಿದ್ಯಾ ತಮ್ಮನ ಪರಿಸ್ಥಿತಿ ಹೇಗಾಗೋಗಿದೆ. ನಾನು ಅವ್ರ ಜಗಳ ಮಧ್ಯದಲ್ಲಿ ಬರಲ್ಲ, ಅಪ್ಪಂಗೆ ವಿಷಯ ಹೇಳು, ಇದೆಲ್ಲ ಅವರೇ ನೋಡ್ಕೋತಾರೆ. ಇಷ್ಟರಲ್ಲಿ ಪ್ರಸಾದ್ ಅವರನ್ನು ಗಮನಿಸಿ ಮಾಡಿ ಮೇಲಿನಿಂದ, ಅವನಿ ಅನಾಮಿಕಾ, ಮರ್ಯಾದೆಯಾಗಿ ಜಗಳ ನಿಲ್ಲಿಸಿ ಮಾಡಿ ಮೇಲಕ್ಕೆ ಬನ್ನಿ ಎಂದು ಆಜ್ಞಾಪಿಸುತ್ತಾನೆ. ಆ ಮಾತಿನಿಂದ ಅವರು ಬಹಳ ಗಾಬರಿಯಾಗುತ್ತಾ ಇಬ್ಬರು ಕೂಡ ಅಲ್ಲಿಂದ ಬರುತ್ತಾರೆ. ಏನಮ್ಮ ಜಗಳ ಏನದು, ನಿಜಕ್ಕೂ ಏನ್ ನಡೀತು, ನೀವಿಬ್ರು ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ? ಅಂದ್ರೆ ಮಾವಯ್ಯ, ನನ್ ತಪ್ಪೇನೂ ಇಲ್ಲ. ನಿನ್ನೆ ಮಾವಿನಕಾಯಿ ಬಿರಿಯಾನಿ ಮಾಡಿದ್ನಲ್ಲ, ಇಬ್ರು ಬೇರೆ ಬೇರೆಯಾಗಿ ಮಾಡಿದ್ವಿ, ನೀವು ತಿಂದಿದ್ರಲ್ಲ, ನಮ್ಮಿಬ್ರಲ್ಲಿ ಯಾರ ಅಡಿಗೆ ಚೆನ್ನಾಗಿದೆ ನೀವೇ ಹೇಳಿ. ಪ್ರಸಾದ್ ಒಂದು ನಿಮಿಷ ಕೂಡ ಆಲೋಚಿಸದೆ ನಗುತ್ತಾ, ನಿಜಕ್ಕೂ ನೀವಿಬ್ಬರು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದವ್ರು ಯಾರಮ್ಮ? ನಿಮಗೆ ನಿಜಕ್ಕೂ ಅಡಿಗೆ ಮಾಡೋದಕ್ಕೆ ಬರಲ್ಲ, ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ನಾವೆಲ್ಲ ತಿಂತಾ ಇದೀವಿ, ಇನ್ನು ನೀವಂದ್ರೆ ನೀವು ಅಡಿಗೆ ಬಗ್ಗೆ ಜಗಳವಾಡಬೇಕಾದ ಅಗತ್ಯ ನಿಜಕ್ಕೂ ಇಲ್ಲ. ಇದು ಮನೆ, ಇಲ್ಲಿ ಜಾಗೃತಿಯಾಗಿರ್ಬೇಕು, ಹೋಗಿ ಅವ್ರವ್ರ ಕೆಲಸ ಮಾಡ್ಕೊಳ್ಳಿ ಎಂದು ಗಟ್ಟಿಯಾಗಿ ಮೂದಲಿಸಿದ್ದರಿಂದ ಅವರಿಬ್ಬರು ಕೋಪದಿಂದ ಅಲ್ಲಿಂದ ಅಡಿಗೆ ಮನೆಗೆ ಹೋಗುತ್ತಾರೆ. ಅದೆಲ್ಲ ನೋಡಿದ ನಂತರ, ನೋಡಿದ್ಯಮ್ಮ, ಎಷ್ಟಾದ್ರೂ ಅಪ್ಪ ಸಿಂಹದಂತವ್ರು, ಅದೇನೋ ನಿನ್ನ ಹತ್ರ ಮಾತ್ರ ಬೆಕ್ಕಿನ ಹಾಗಾಗ್ತಾರೆ. ಮತ್ತೆ ಅಮ್ಮ ಅಂದ್ರೆ ಏನಂದ್ಕೋತದಿ ಅಣ್ಣಯ್ಯ, ಹೆಣ್ಣು ಹುಲಿ. ಆ ಮಾತಿಗೆ ಶಾರದಾ, ಅರೇ ಸಾಕಣ ನಿಲ್ಲಿಸ್ರೋ, ನನಗೆ ನಾಚಿಕೆ ಆಗುತ್ತೆ. ಒಂದು ದೊಡ್ಡ ಗಂಡಾಂತರ ತಪ್ಪಿದೆ, ನೀವು ಕೂಡ ರೆಡಿಯಾಗಿ ಬೇಗ ಆಫೀಸ್ಗೆ ಹೋಗಿ. ಅದಕ್ಕೆ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ. ಪ್ರಸಾದ್ ಹೊರಗಡೆ ಹೊರಟು ಹೋಗುತ್ತಾನೆ. ಇದು ಹೀಗಿರುವಾಗ ಅಡಿಗೆ ಮನೆಯಲ್ಲಿರುವ ಅವನಿ, ಅನಾಮಿಕಾ ಒಬ್ಬರ ಜೊತೆ ಒಬ್ರು ಈ ವಿಧದಿಂದ ಮಾತಾಡ್ಕೋತಾ ಇರ್ತಾರೆ. ನೋಡಿದ್ಯಾಕ ಮಾವಯ್ಯ ಎಷ್ಟು ದೊಡ್ಡ ಮಾತಂದ್ರು, ನಾವು ಮಾಡುವ ಅಡಿಗೆ ಗತಿ ಇಲ್ದೆ ತಿಂತಾ ಇದ್ದಾರಂತೆ. ಅವ್ರ ಉದ್ದೇಶವೇನೋ ನಮಗೂ ತುಂಬಾ ಚೆನ್ನಾಗಿ ಅರ್ಥವಾಗಿದೆ. ನನ್ ಕೂಡ ಅರ್ಥವಾಗಿದೆ, ನಿಜಕ್ಕೂ ನಾವು ಮಾಡುವ ಅಡಿಗೆ ಚೆನ್ನಾಗಿಲ್ಲ ಅಂತ ಮನೇಲಿ ಯಾರು ಹೇಳಿಲ್ಲ, ಅವರು ಸರಿಯಾಗಿ ಹೇಳ್ಬಿಟ್ರು. ಅವರು ಬೇಕು ಅಂತ ಇದು ಹೇಳಿದ್ದು ನನಗೆ ಚೆನ್ನಾಗಿ ಅರ್ಥವಾಯ್ತು. ನಾವು ಹೀಗೆ ಬಿಡಬಾರ್ದು, ಏನೋ ಒಂದು ಆಲೋಚಿಸ್ಬೇಕು ಎಂದು ಅವರಿಬ್ಬರು ಗುಸುಗುಸು ಮಾಡ್ತಾ ಇರ್ತಾರೆ. ಬಹಳ ಸಮಯದ ನಂತರ ಗಂಡಂದರು ಕ್ಯಾರೇಜ್ ತಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸಾಯಂಕಾಲವಾಗುತ್ತೆ. ಸಾಯಂಕಾಲ ಮನೆಗೆ ಬರುತ್ತಲೇ ಸುರೇಶ್ ಬಹಳ ಕೋಪದಿಂದ ತನ್ನ ಹೆಂಡತಿ ಅವನಿ ಹತ್ರ, ಅವನಿ, ಈ ದಿನ ಯಾಕೆ ಮಾವಿನಕಾಯಿ ಬಿರಿಯಾನಿ ಮಾಡಿದ್ಯಾ? ನಿನ್ನೆ ಕೂಡ ಅದೇ ತಿಂದಿದ್ನಲ್ಲ. ಅಂದ್ರೆ ಏನಾಯ್ತು, ಈ ದಿನ ತಿಂತೀರಾ, ನಾಳೆ ತಿಂತೀರಾ, ನಾಡಿದ್ ಕೂಡ ತಿಂತೀರಾ? ನಿಮ್ಗೆ ಇಷ್ಟವಿಲ್ದಿದ್ರೆ ಹಸುವಿನಿಂದಿರಿ, ಇಲ್ಲಾಂದ್ರೆ ಹೋಟೆಲ್ ಅಲ್ಲಿ ತಿನ್ನಿ ಎಂದು ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಏನಾಗಿದೆ ಇವಳಿಗೆ, ಸ್ವಲ್ಪ ತಲೆ ತಿರುಗದಾಗಿದೆ ಎಂದು ಅನ್ನುತ್ತಾನೆ. ಇನ್ನು ಇದೆಲ್ಲ ಹೀಗಿರುವಾಗ ರಮೇಶ್ ಕೂಡ ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತಾನೆ. ರಮೇಶ್ ತನ್ನ ಹೆಂಡತಿ ಅನಾಮಿಕಳ ಹತ್ರ, ಅನಾಮಿಕಾ, ಏನು ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಬಿರಿಯಾನಿ ಮಾಡಿದ್ದಿ? ನೆನ್ನೆ ತಿಂದಿದ್ದೆ ಅಲ್ವಾ? ಸರಿ, ಹಾಗಾದ್ರೆ ತಿಂದಿದ್ರಲ್ವಾ ಎಂದು ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅವನು ಮಾತನಾಡುತ್ತಲೇ ಇರ್ತಾನೆ. ಅವನು ಹೇಳಿದ ಪ್ರತಿ ಮಾತನ್ನು ಕೇಳುತ್ತಾಳೆ ಹೊರತು ಏನು ಮಾತನಾಡುವುದಿಲ್ಲ ಅನಾಮಿಕಾ. ಆಗ ರಮೇಶ್ ಕೋಪದಿಂದ, ಏನ್ ನೀನು, ನಾನಿಷ್ಟು ಮಾತಾಡ್ತಾ ಇದ್ರು ನೀನು ಮಾತಾಡ್ತಾ ಇಲ್ಲ? ಸರಿ ಬಿಡು, ಇನ್ನು ನೀನು ನನಗಾಗಿ ಅಡಿಗೆ ಮಾಡ್ಬೇಡ, ನಾನೇ ಮಾಡ್ಕೊಂಡು ತಿಂತೀನಿ. ಸರಿ, ಹಾಗಾದ್ರೆ ನಿಮ್ ಜೊತೆ ನನ್ಗೂ ಕೂಡ ಅಡಿಗೆ ಮಾಡಿಡಿ. ಅಯ್ಯೋ ಪಾಪ, ನೀವೇನೋ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ, ಬೆಳಿಗ್ಗೆನೆ ನಿದ್ರೆಯಿಂದ ಇದ್ದು ಅಡಿಗೆ ಮಾಡ್ತೀನಿ ಅಂದ್ರೆ ನಾನೇನಕ್ಕೆ ಬೇಡ ಅಂತೀನಿ ಹೇಳಿ? ನಾನು ಕೂಡ ಮನೆ ಕೆಲಸ ಮಾಡಿ ಸುಸ್ತಾಗ್ತಾ ಇದ್ದೀನಿ, ನನಗ್ ಕೂಡ ಸ್ವಲ್ಪ ವಿಶ್ರಾಂತಿ ಸಿಕ್ಕ ಹಾಗಾಗುತ್ತೆ. ಆ ಮಾತಿಗೆ ಅವನೇನು ಮಾತನಾಡದೇ ಇರ್ತಾನೆ. ಅನಾಮಿಕಾ ಕೂಡ ಏನೋ ಮಾತನಾಡದೇ ಇರ್ತಾಳೆ. ಬಹಳ ಸಮಯದ ನಂತರ ಎಲ್ಲರೂ ಊಟಕ್ಕೆ ಬರ್ತಾರೆ. ಎಲ್ಲರಿಗೂ ಅವನಿ, ಅನಾಮಿಕಾ ಮಾವಿನಕಾಯಿ ಬಿರಿಯಾನಿನೇ ಬಡಿಸ್ತಾರೆ. ಮಾವ ಪ್ರಸಾದ್ ಅದನ್ನು ನೋಡಿ, ಏನಮ್ಮ ಮಾವಿನಕಾಯಿ ಬಿರಿಯಾನಿನ ನಿನ್ನೆ ಮಾಡಿದ್ರಲ್ಲ, ಮತ್ತೆ ಯಾಕೆ ಮಾಡಿದೀರಾ ಎಂದು ಕೇಳಿದರೆ ಅವನಿ, ಅನಾಮಿಕಾ ಇಬ್ಬರು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದ್ರೂ ನಾನೀಗ ಏನಂದೆ ಅಂತ ಅವರಿಬ್ರು ಅಷ್ಟು ಕೋಪದಿಂದ ಹೊರಟು ಹೋಗ್ತಾ ಇದ್ದಾರೆ. ಏನು ಮಾತಾಡದೆ ಹೊರಟೋಗಿದ್ದಕ್ಕೆ ಸಂತೋಷ ಪಡಿ, ಮಾತನಾಡದೆ ಊಟ ಮಾಡಿ ಎಂದು ಅನ್ನುತ್ತಾಳೆ ಶಾರದಾ. ಇನ್ನು ಅವರೆಲ್ಲರೂ ಸತ್ತ ಹಾಗೆ ಊಟವನ್ನು ಮಾಡಿ ಅವರವರ ದಾರಿಲಿ ಅವರು ಹೊರಟು ಹೋಗುತ್ತಾರೆ. ಆ ದಿನ ಹಾಗೆ ಕಳೆದು ಹೋಗುತ್ತೆ. ಆ ಮಾರನೇ ದಿನ ಕೂಡ ಅವರಿಬ್ಬರು ಕ್ಯಾರೇಜ್ಗೆ ಮತ್ತೆ ಮಾವಿನಕಾಯಿ ಬಿರಿಯಾನಿನೇ ಮಾಡಿ ಕಳಿಸ್ತಾರೆ. ಸಾಯಂಕಾಲ ಅವರ ಗಂಡಂದಿರು ಕೇಳಿದ್ರೆ ಏನು ಉತ್ತರನೂ ಹೇಳೋದಿಲ್ಲ. ಮಾವ ಕೇಳಿದ್ರು ಕೂಡ ಉತ್ತರ ಹೇಳಲ್ಲ. ಹಾಗೆ ವರಸೆಯಾಗಿ ಒಂದು ವಾರದ ಹೊತ್ತು ಮಾವಿನಕಾಯಿ ಬಿರಿಯಾನಿನೇ ಮಾಡಿಡ್ತಾ ಇರ್ತಾರೆ. ಅದನ್ನ ಯಾರೂ ತಿನ್ನಲಾರದೆ ಹೊರಗಿನಿಂದ ಆರ್ಡರ್ ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ನೋಡಿದ ಅನಾಮಿಕಾ, ನೋಡಿ, ನೀವು ತಿಂದ್ರು ತಿಂದೇ ಇದ್ರು ಮನೇಲಂತೂ ದಿನವೂ ಮಾಡ್ತೀವಿ, ಈ ಬಿರಿಯಾನಿನೇ ಮಾಡ್ತೀವಿ. ಹೌದು, ಖಚಿತವಾಗಿ ಈ ಬಿರಿಯಾನಿನೇ ಮಾಡ್ತೀವಿ. ತಿಂದೇ ಇದ್ರು ನಾವು ಮಾಡ್ತೀವಿ
ಎಂದು ಗಟ್ಟಿಯಾಗಿ ಹೇಳುತ್ತಾರೆ ವಾರಗಿತ್ತಿಯರಿಬ್ಬರು. ಏನಮ್ಮ, ಯಾಕೆ ಅಂತ ನಮ್ಮ ಮೇಲೆ ಅಷ್ಟೊಂದು ಹಗೆ ಇಟ್ಟಿದ್ದೀರಾ ನೀವು? ನಿಮಗೆ ಸ್ವಲ್ಪ ಆದ್ರೂ ಬುದ್ಧಿ ಇದ್ರೆ ಹೀಗೆ ಮಾಡಲ್ಲ. ಆ ಮಾತಿಗೆ ಅನಾಮಿಕ, ಮಾವಯ್ಯ, ನೀವು ಆ ದಿನ ಅಂದ ಮಾತು ನಮಗಿನ್ನು ತುಂಬಾ ಚೆನ್ನಾಗಿ ನೆನಪಿದೆ. ನಮ್ಮ ಅಡಿಗೆ ಗತಿ ಇಲ್ದೆ ತಿಂತಾ ಇದ್ದೀನಿ ಅಂದ್ರಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದೀವಿ. ನಿಮ್ಮ ಬಾಯಿಂದ ನಾವು ಮಾಡಿದ ಮಾವಿನಕಾಯಿ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಅಂತ ಹಿಡಿಸುವವರೆಗೂ ನಾವು ಹೀಗೆ ಮಾಡ್ತಾನೆ ಇರ್ತೀವಿ. ಆ ಮಾತನ್ನು ಕೇಳಿ ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಓಹೋ, ಈಗ ನನಗೆ ಚೆನ್ನಾಗಿ ಅರ್ಥವಾಯ್ತು ನೀವಿಬ್ಬರು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ. ಆ ದಿನ ನಾನು ನಿಮ್ಮ ಜಗಳ ನಿಲ್ಸೋದಕ್ಕಾಗಿ ಹಾಗೆ ಹೇಳ್ದೆಮ್ಮ. ನಿಜಕ್ಕೂ ನೀವು ಮಾಡಿದ ಮಾವಿನಕಾಯಿ ಬಿರಿಯಾನಿ ತುಂಬಾ ಅದ್ಭುತವಾಗಿರುತ್ತೆ. ಆ ಮಾತನ್ನು ಕೇಳಿ ಅವರು ಬಹಳ ಸಂತೋಷ ಪಡುತ್ತಾರೆ. ನಿಜವಾಗಿ ನಮ್ಮ ಮಾವಯ್ಯ, ನಿಮ್ಮನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಇಷ್ಟಕ್ಕೂ ನಮ್ಮಿಬ್ಬರಲ್ಲಿ ಯಾರು ಮಾಡಿದ ಮಾವಿನಕಾಯಿ ಬಿರಿಯಾನಿ ಚೆನ್ನಾಗಿರುತ್ತೆ? ಮತ್ತೇನು ಪರವಾಗಿಲ್ಲ ಮಾವಯ್ಯ, ಏನೋ ಇದ್ದದ್ದೇ ಹೇಳಿ, ವಾಸ್ತವ ಹೇಳಿ, ನಾವು ದುಃಖ ಪಡಲ್ಲ. ಆ ಮಾತಿಗೆ ಪ್ರಸಾದ್ಗೆ ಏನು ಹೇಳಬೇಕೋ ಅರ್ಥವಾಗೋದಿಲ್ಲ. ಅಪ್ಪ, ನೀವು ಬಹಳ ಬುದ್ಧಿವಂತಿಕೆ ಅಂತ ಉತ್ತರ ಹೇಳ್ತಾ ಇದ್ರೆ ಈಗ ಮತ್ತೆ ಮನೆಯಲ್ಲಿ ಬಹಳ ದೊಡ್ಡ ಯುದ್ಧನೇ ಆಗುತ್ತೆ. ಜಾಗೃತೆಗೆ ಆಲೋಚಿಸಿ ಹೇಳಿ. ಏನಂದ್ರೆ ನಮ್ಮ ಗುಸುಗುಸು ಮಾವ ಹಿಂಗ್ ಹೇಳಕ್ ಬಿಡಿ. ಒಬ್ಬರಿಗೆ ಒಬ್ಬರು ಹೋಲಿಕೆ ಇಲ್ಲಮ್ಮ, ನೀವಿಬ್ಬರು ಸಮಾನವಾಗಿ ಮಾಡ್ತೀರಾ. ನಿಜಕ್ಕೂ ಎರಡು ರುಚಿನೂ ಒಂದೇ ತರ ಇರುತ್ತೆ. ಆದ್ರಿಂದ ನೀವಿಬ್ಬರು ಬೇರೆ ಬೇರೆಯಾಗಿ ಮಾಡ್ತಾ ಇದ್ದಾರೆ ಅನ್ನುವ ವಿಷಯ ನನ್ಗೀಗ ಅರ್ಥವಾಯ್ತು. ನೀವಿಬ್ರು ಏನ್ ಮಾಡಿದ್ರು ಬಹಳ ಅದ್ಭುತನೇ ಅಮ್ಮ. ಆ ಮಾತಿಗೆ ಅವರಿಬ್ರು ಒಬ್ಬರ ಮುಖ ಒಬ್ರು ನೋಡ್ಕೋತಾರೆ. ಅಂದ್ರೆ ನಾವು ಮಾಡಿದ ಮಾವಿನಕಾಯಿ ಬಿರಿಯಾನಿ ಚೆನ್ನಾಗಿದೆ ಅಲ್ವಾ ಮಾವಯ್ಯ? ಹೌದಮ್ಮ, ತುಂಬಾ ಅದ್ಭುತವಾಗಿದೆ ಎಂದು ಅನ್ನುತ್ತಾನೆ. ಆ ಮಾತನ್ನು ಕೇಳಿ ಅವರು, ಅಂದ್ರೆ ಪ್ರತಿದಿನವೂ ನಾವು ಮಾವಿನಕಾಯಿ ಬಿರಿಯಾನಿನೇ ಮಾಡ್ತೀವಿ, ನೀವೇ ಅಲ್ಲ ಅದ್ಭುತವಾಗಿದೆ ಅಂತ ಅಂದಿದ್ರಿ, ಅಂದ್ರೆ ಅದನ್ನೇ ತಿನ್ನಿ ಅನ್ನುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ಮಾತನ್ನು ಕೇಳಿದ ಅತ್ತೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರಲ್ಲ, ಈಗ ದಿನವೂ ಅದೇ ಮಾಡ್ತಾರಂತೆ, ತಿನ್ನಿ. ಒಂದು ವಾರ ಇಟ್ರೆ ಹೀಗಿದೆ, ಇನ್ನು ದಿನವೂ ತಿಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಆಲೋಚಿಸಿ. ಅಮ್ಮ, ಆಲೋಚಿಸೋದಕ್ಕೇನಿದೆ, ನಮ್ ಕೆಲ್ಸ ಆಗೋಯ್ತು. ಇನ್ನು ಇವ್ರ ಯುದ್ಧದಿಂದ ಇದು ನಿಲ್ಲೋ ಹಾಗಿಲ್ಲ. ಇದರಿಂದ ನಾವು ಹೇಗಾದ್ರೂ ತಪ್ಪಿಸ್ಕೋಬೇಕಮ್ಮ. ಮೊದಲು ಅದು ಆಲೋಚಿಸೋದಕ್ಕೇನು ಇಲ್ಲ ಅಣ್ಣಯ್ಯ, ನಾವು ಬಲಿಯಾಗ್ತೀವಿ ಅಷ್ಟೇ ಎಂದು ಅಂದುಕೊಂಡು ದುಃಖ ಪಡುತ್ತಾರೆ. ಅವರು ಪ್ರತಿದಿನ ಕೂಡ ಮಾವಿನಕಾಯಿ ಬಿರಿಯಾನಿ ಮಾಡುತ್ತಾ ಅವರಿಗೆ ಕೊಡ್ತಾ ಇರ್ತಾರೆ. ಸರಿಯಾಗಿ 2 ವಾರ ಕಳೆಯುತ್ತದೆ. ಆ ನಂತರ ನಿಜವಾಗಿ ಅವರು ಮಾಡಿದ ಮಾವಿನಕಾಯಿ ಬಿರಿಯಾನಿ ಅದ್ಭುತವಾದ ರುಚಿಯನ್ನು ಹೊಂದುತ್ತದೆ. ಒಂದು ದಿನ ಅದನ್ನು ಅವರು ತಿನ್ನುತ್ತಾ, ಅಮ್ಮ, ಇದಕ್ಕೂ ಮೊದಲು ನಾನು ಏನ್ ಹೇಳಿದ್ನೇನೋ, ಕಳೆದ 3 ದಿನದಿಂದ ನೀವು ಮಾಡ್ತಾ ಇರುವ ಮಾವಿನಕಾಯಿ ಬಿರಿಯಾನಿ ಸೂಪರ್ ಆಗಿದೆ ಅಮ್ಮ. ಇದನ್ನು ಮಾತ್ರ ಸತ್ತು ಹೋದ ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬಹಳ ಅದ್ಭುತವಾಗಿದೆ. ನಿಜವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ, ನಮಗೆ ದಿನವೂ ಇದನ್ನೇ ತಿನ್ಬೇಕು ಅಂತಿದೆ, ದಿನವೂ ಇದೇ ಮಾಡಿ. ರಮೇಶ್, ಸುರೇಶ್ ಕೂಡ ನಮಗೂ ದಿನವೂ ಇದೇ ಬೇಕು ಎಂದು ಕೇಳುತ್ತಾರೆ. ಆ ಮಾತಿಗೆ ಅವರಿಬ್ಬರು ಸಂತೋಷ ಪಡುತ್ತಾ, ಅಮ್ಮಯ್ಯ, ಮನಸ್ಫೂರ್ತಿಯಾಗಿ ಈ ಮಾತು ನೀವು ಯಾವಾಗ ಹೇಳ್ತೀರಾ ಅಂತ ನಾವು ಎದುರು ನೋಡ್ತಾ ಇದ್ವಿ, ಈಗ ಹೇಳಿದಿರಲ್ಲ, ಬಹಳ ಸಂತೋಷ. ಇನ್ನು ಮೇಲಿಂದ ನಿಮ್ಗೆ ಶ್ರಮ ಇರೋದಿಲ್ಲ, ಯಾವಾಗಲೂ ತಿಂಗಳಿಗೊಂದು ಸಲ ಮಾತ್ರ ಮಾಡ್ತೀವಿ. ಹೌದು, ತಿಂಗಳಿಗೆ ಕೇವಲ ಒಂದೇ ಸಲ ಮಾತ್ರ ಮಾಡ್ತೀವಿ, ಅದು ಕೂಡ ಇಷ್ಟೇ ಅದ್ಭುತವಾಗಿ ಮಾಡ್ತೀವಿ ಎಂದು ವಾರಗಿತ್ತಿಯರೊಬ್ಬರು ಅಂದಿದ್ದರಿಂದ ಅವರೆಲ್ಲರೂ ಕೂಡ ಬಹಳ ಸಂತೋಷ ಪಡುತ್ತಾರೆ. ಅವ್ರು ಹೇಳಿದ ಹಾಗೆ ಕೇವಲ ತಿಂಗಳಿಗೆ 1 ಸಲ ಮಾತ್ರವೇ ಅವರಿಬ್ಬರು ಸೇರಿ ಮಾವಿನಕಾಯಿ ಬಿರಿಯಾನಿ ಮಾಡುತ್ತಾ ಒಳ್ಳೆ ರುಚಿಯನ್ನು ಕೊಡುತ್ತಾ ಅವರು ಮನೆಯವರೆಲ್ಲವರಿಂದ ಶಬಾಸ್ ಅನ್ನಿಸಿಕೊಳ್ಳುತ್ತಾರೆ. ವಾರಗಿತ್ತಿಯರಿಬ್ಬರು ಸಂಭ್ರಮ ಪಡುತ್ತಾ ಸಂತೋಷದಿಂದ ಸಂಸಾರ ಮಾಡ್ಕೋತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.